ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ. ಅಪ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ ನೊಂದಿಗೆ ಫಸ್ಟ್ ಧಮಾಕ ಆಫರ್. ಕಾರ್ನರ್ ಸೋಫಾ ಖರೀದಿ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ 3+1 1+1 ಸೋಫಾ ಫ್ರೀ. ಸೆಕೆಂಡ್ ಧಮಾಕ ಆಫರ್. ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ 2 ಪಿಲ್ಲೋ ಫ್ರೀ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ. ಡಿಸೆಂಬರ್ 5ರಿಂದ ಡಿಸೆಂಬರ್ 22ರವರೆಗೆ ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರೋ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಲಬುರಗಿಯಲ್ಲಿ ಜಿಲ್ಲಾ ವಕೀಲರ ಸಂಘ ಪ್ರತಿಭಟನೆ ನಡೆಸಿದೆ. ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಕೀಲರ ಕಾನೂನು ಜಾಗೃತಿ ಸಂಘದ ವತಿಯಿಂದ ಕಲಬುರಗಿ ನಗರದ ಕೋರ್ಟ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳಾಗಿ ಮಾತನಾಡಿರೋ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕು ಮತ್ತು ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಕಲಬುರಗಿ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ನಮ್ಮ ಭಾರತ ದೇಶದ ಸಂಸತ್ತಿನಲ್ಲಿ ಈ ಭಾರತ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕಾಗಿ ನಮ್ಮ ಗುಲ್ಬರ್ಗಾ ಬಾರ್ ಅಸೋಸಿಯೇಷನ್ ವತಿಯಿಂದ ಉಗ್ರವಾಗಿ ಖಂಡಿಸುತ್ತೇವೆ. ಅದರಂತೆ ಸಂಸತ್ತಿನಲ್ಲಿ ನಮ್ಮ ಅಂಬೇಡ್ಕರ್ 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 ಅಂತ ಹೇಳಿದರೆ, ಇದೇ ರೀತಿ ದೇವರ ಹೆಸರು ಹೇಳಿದರೆ ನೀವು 7 ಜನ್ಮ ಉದ್ಧಾರವಾಗುತ್ತೀರಿ ಅಂತ ಹೇಳಿ ಏನು ಮೂಢನಂಬಿಕೆಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರನ್ನು ಮೂಢನಂಬಿಕೆಗೆ ಒಪ್ಪಿಸುವಂಥ ಮನಸ್ಥಿತಿ ಇರುವ ಈ ಅಮಿತ್ ಶಾ ಅವರನ್ನು ಕೂಡಲೇ ಗೃಹ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಕೇಂದ್ರ ಸರ್ಕಾರವನ್ನು ಮತ್ತು ರಾಷ್ಟ್ರಪತಿಯವರನ್ನು ಒತ್ತಾಯಿಸುತ್ತೇವೆ. ಅದರಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಿದ್ದಂಗೆ ಅವರು ದೇವರೇ. ಯಾಕೆಂದರೆ ಸಬ್ಕಾ ಮಾಲಿಕ್ ಏಕ್ ಏನದ
ಅದು ಯಾವ ದೇವರಿಗೆ ಒಪ್ಪಬೇಕಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರು ಒಬ್ಬರೇ ಮಾತ್ರ ಸಬ್ಕಾ ಮಾಲಿಕ್ ದೇವರು, ಈ ಸಬ್ಕಾ ಮಾಲಿಕ್ ಏಕ್ ದೇವರು. ಅವರನ್ನು ನಿಂದಿಸಿದರೆ ಈ ಭಾರತ ದೇಶ, ಈ ಭಾರತ ಜನತೆ ಸಾರ್ವಜನಿಕರು ಎಂದೂ ಸಹಿಸಿಕೊಳ್ಳುವುದಿಲ್ಲ. ಯಾರೇ ಇರಲಿ ಅವರು ಈ ಸಂವಿಧಾನವನ್ನು ವಿರೋಧಿಸಿ ಸಂವಿಧಾನ ಪೀತಾಮಹಗೆ ಯಾರಾದರೂ ನಿಂದನೆ ಮಾಡಿದರೆ, ವೈಯಕ್ತಿಕವಾಗಿ ಟೀಕೆ ಮಾಡಿದರೆ ಈ ಭಾರತ ದೇಶ ಅಷ್ಟೇ ಅಲ್ಲ ಈ ವಿಶ್ವವನ್ನು ಸಹಿಸಿಕೊಳ್ಳುವುದಿಲ್ಲ. ಇದನ್ನು ಅರಿತದರೂ ಸಹ ಈ ಗುಂಡಾ ಸಂಸ್ಕೃತಿಯನ್ನು ಮುಂದುವರಿಸಿದ ಅಮಿತ್ ಶಾ ಅವರನ್ನು ಕೂಡಲೇ ವಜಾ ಮಾಡಬೇಕಂತೇಳಿ ಗುಲ್ಬರ್ಗಾ ವಕೀಲರ ಸಂಘದ ಪರವಾಗಿ ಮತ್ತೊಮ್ಮೆ ಒತ್ತಾಯಿಸುತ್ತೇನೆ, ಉಗ್ರವಾಗಿ ಖಂಡಿಸುತ್ತೇನೆ. ನೆಟೆ ರೋಗದಿಂದ ಒಣಗಿದ ತೊಗರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಷಣ್ಬಸಪ್ಪ ಬೊಮ್ಮಶೆಟ್ಟಿ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಣಗಿ ಹೋದ ತೊಗರಿ ಬೆಳೆಗೆ ವಿಮೆ ಮಂಜೂರು ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ತೊಗರಿ ಬೆಳೆ ಹಾನಿಯಾದ ಬಗ್ಗೆ ರಾಜ್ಯ ಸರ್ಕಾರ 30 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಪ್ರತಿ ಕ್ವಿಂಟಲ್ ತೊಗರಿಗೆ 25,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಪ್ರತಿ ಕ್ವಿಂಟಲ್ ತೊಗರಿಗೆ 500 ರೂಪಾಯಿ ಮುಖ್ಯಮಂತ್ರಿಗಳ ನಿಧಿ ಪ್ರೋತ್ಸಾಹಧನ ಕೊಡಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು. ತೊಗರಿ ಮಂಡಳಿ ಬಲವರ್ಧನೆಗೆ ಕನಿಷ್ಠ 25 ಕೋಟಿ ರೂಪಾಯಿ ಅನುದಾನ ನೀಡಬೇಕು. ತೊಗರಿ ಮಂಡಳಿ ದ್ವಿದಳ ಧಾನ್ಯಗಳ ಮಂಡಳಿಯಾಗಿರುವುದರಿಂದ ಅನುದಾನವು ಹೆಚ್ಚಿಸಬೇಕು. ತೊಗರಿ ಮಂಡಳಿಗೆ ರಾಜ್ಯ ಸರ್ಕಾರದ ಅನುದಾನ ನೀಡಿ ಬಲಪಡಿಸಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಗುಲ್ಬರ್ಗಾ ಜಿಲ್ಲಾ ತೊಗರಿಯ ನಾಡು. ತೊಗರಿ ನಾಡಿನಲ್ಲಿರ್ತಕ್ಕಂಥ ತೊಗರಿ ವಿಷಯಕ್ಕೆ ಹಲವಾರು ಬಾರಿ ಇವತ್ತು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸೋದಾಗಿದೆ. ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ಮನವಿ ಪತ್ರ ಸಲ್ಲಿಸಿದ್ದೀವಿ, ಕೃಷಿ ಮಂತ್ರಿಗೆ ಸಲ್ಲಿಸಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳ ಸಂವಾದ ಕಾರ್ಯಕ್ರಮದಲ್ಲೂ ಕೂಡ 16ನೇ ತಾರೀಕಿನ ದಿನ ಕಾಕತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವೆಲ್ಕಮ್ ಹೋಟೆಲ್ದಲ್ಲಿ ನಡೆದಿರ್ತಕ್ಕಂಥ ಸಂವಾದ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಅವತ್ತಿನ ದಿನ ಮಾತಾಡಿ ಅವತ್ತು ಕೂಡ ಒಂದು ಮನವಿ ಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಆದರೆ ಇಲ್ಲಿವರೆಗೂ ದೇತು ಕುಡ್ತಾ ಕಮಿಸ್ ಅಂತಕ್ಕಂಥದ್ದೇ ಆಗಿದೆ. ಯಾವುದೇ ಕಾರಣಕ್ಕೂ ಅದಕ್ಕೊಂದು ಇತ್ಯರ್ಥನ ಹಾಡಲಾರದೆ ಇರ್ತಕ್ಕಂಥದ್ದೇನಿದೆ ತುಂಬ ಬೇಸರದ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಿದ್ದೀವಿ. ಹಾಗಾಗಿರೋದ್ರಿಂದ ನಮ್ಮ ತೊಗರಿಯ ನಾಡಿನಲ್ಲಿ ಒಟ್ಟು ಸರಾಸರಿ 2 ಲಕ್ಷ ಹೆಕ್ಟರ್, ಅವ್ರು ವರದಿ ಕೊಟ್ಟಿರ್ತಕ್ಕಂಥದ್ದು 1,82,000 ಹೆಕ್ಟರ್ ಮಾತ್ರ ಇವತ್ತು ಹಾನಿಯಾಗಿದೆ ಅಂತಕ್ಕಂಥದ್ದು ಅವ್ರು ಕೊಟ್ಟಿದ್ದಾರೆ. 2 ಲಕ್ಷ ಹೆಕ್ಟರನ್ನು ತೊಗರಿ ಪೂರ್ತಿ ಸತ್ಯಾನಾಶ ಆಗೋಗಿದೆ, ಬರ್ಬಾದಾಗೋಗಿದೆ. ಅದರ ಬಗ್ಗೆ ಇವತ್ತು ಯಾವುದೇ ಕಾರಣಕ್ಕೂ ಪರಿಹಾರ ಘೋಷಣೆ ಮಾಡ್ತಕ್ಕಂಥದ್ದು ಮಾಡಲಿಲ್ಲ. ಇಲ್ಲಿವರೆಗೂ ನಾವು ಕೇಳ್ತಕ್ಕಂಥದ್ದು ಪರಿಹಾರ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು. ಎರಡನೇದಾಗಿ ಇನ್ನೊಂದು ಏನು ಅಂತಂದರೆ ಇನ್ಶೂರೆನ್ಸನ್ನು ಜೋಡಿಸ್ಬೇಕು, ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳ್ತೀವಿ. ಅದ್ರ ಬಗ್ಗೆಯೂ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಮಾತಾಡ್ತಕ್ಕಂಥದ್ದು ಚರ್ಚೆ ನಡೀತಕ್ಕಂಥ ನಾವು ಕಾಣಲಿಲ್ಲ. ಅದೇ ರೀತಿಯಿಂದ ಅದಕ್ಕೆ ಆ ತೊಗರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾವು ಕೇಳಿದ್ದೀವಿ. ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆಯೂ ಕೂಡ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಎಲ್ಲೂ ಕಾಣಲಿಲ್ಲ, ಆದೇಶನೂ ಮಾಡಲಿಲ್ಲ, ಘೋಷಣೆ ಮಾಡಲಿಲ್ಲ ಅಂತಕ್ಕಂಥದ್ದು. ಇದು ತುಂಬ ಖೇದಕರ ಸಂಗತಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಇದ್ರ ಜೊತೆಯಲ್ಲೇ 1 ಕ್ವಿಂಟಲ್ ತೊಗರಿ ಇವತ್ತು ಏನಾಗಿದೆ ಮಾರ್ಕೆಟ್ನಲ್ಲಿ ಈ 9,500 ರೂಪಾಯಿ ಇರ್ತಕ್ಕಂಥ ತೊಗರಿ ಇವತ್ತು 8,000 ರೂಪಾಯಿಗೆ ಬಂದು ತಲುಪಿದೆ. ಡಿಸೆಂಬರ್ದಾಗ 8,000 ರೂಪಾಯಿ ಮಾರ್ಕೆಟ್ನಲ್ಲಿ ರೇಟ್ ಅದ ಅಂದ ಬಳಿಕ ಜನವರಿ ತಿಂಗಳಲ್ಲಿ ಬರ್ಚಕ್ಕೆ ತೊಗರಿ ಬರ್ತದೆ ಮಾರ್ಕೆಟಿಗೆ. ಯಾವುದೇ ಕಾರಣಕ್ಕೂ 8,000 ಮನೆಯೂ ಕೂಡ ಒಡೆದು ಸತ್ಯಾನಾಶ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಿದ್ದೀವಿ. ಹಾಗಾಗಿರೋದ್ರಿಂದ ಇವತ್ತು ಹಿಂದಿನವರೆಗೂ ಕೂಡ ಹಲವಾರು ಬಾರಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಗಮನಿಸಿರಿ, ನಿಮಗೂ ಗುರ್ತಿರ್ತಕ್ಕಂಥ ವಿಷಯ. ಇವತ್ತು 1 ಕ್ವಿಂಟಲ್ ತೊಗರಿಗೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಆವರ್ತ ನಿಧಿ ಮತ್ತು ಪ್ರೋತ್ಸಾಹಧನ ರೀತಿಯಲ್ಲಿ 1 ಕ್ವಿಂಟಲ್ ತೊಗರಿಗೆ 500 ರೂಪಾಯಿ ಘೋಷಣೆ ಮಾಡಬೇಕಾಗಿತ್ತು. ಅದನ್ನು ಕೂಡ ಇವತ್ತು ಚಕಾರನ್ನು ಎತ್ತ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಬಯಸ್ತಿದ್ದೀವಿ. ಅದು ಅಲ್ಲದೇ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಅಂಕರ ಇಮಿಡಿಯೇಟಾಗಿ ಅದನ್ನು ಮಧ್ಯಪ್ರವೇಶನ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ತುಂಬ ಬೇಸರದ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೀನಿ. ಹಾಗಾಗಿರೋದ್ರಿಂದ ಇವತ್ತು ಹೊರದೇಶದಿಂದ ತೊಗರಿ ಇವತ್ತು ಈಗ ಆಲ್ರೆಡಿ ಅವರು ಇವತ್ತು ಇಂಪೋರ್ಟನ್ನು ಮಾಡ್ಕೊಂಡಿದ್ರು. ಹೋದ ವರ್ಷ ತೊಗರಿ ಇಂಪೋರ್ಟ್ ಮಾಡ್ಕೊಂಡಿದ್ದಕ್ಕೆ ಈ ವರ್ಷಕ್ಕೆ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರೆ 4,39,999 ಮೆಟ್ರಿಕ್ ಟನ್ ಇದು 2023ರಲ್ಲಿ ಇಂಪೋರ್ಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಈ ವರ್ಷ 81,40,685 ಇದು 81,04,68.65
ಮೆಟ್ರಿಕ್ ಟನ್ನನ್ನು ಇವತ್ತು ಇಂಪೋರ್ಟ್ ಆಗಿರ್ತಕ್ಕಂಥ ಇದು ಏಪ್ರಿಲ್ದಿಂದ ಅಕ್ಟೋಬರ್ವರೆಗೂ 2024 ಅಕ್ಟೋಬರ್ವರೆಗೂ ಇಂಪೋರ್ಟ್ ಆಗಿರ್ತಕ್ಕಂಥದ್ದು. ಈ ಹೊರದೇಶದ ತೊಗರಿ ಈಗ ಆಲ್ರೆಡಿ ಇದು ಮಾರ್ಕೆಟಿಗೆ ಬಂದಿರೋದ್ರಿಂದ ಇಡೀ ಮಾರ್ಕೆಟ್ನು ಕೂಡ ನೆಲಕಚ್ಚಿ ಹೋಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಮುಂದೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಜನವರಿ 6ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಿ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಸಂವಿಧಾನ ಆಶಯಗಳನ್ನು ಈಡೇರಿಸಲು ಮತ್ತು ಬಡವರ ಹಿತವನ್ನ ಕಾಪಾಡುವಲ್ಲಿ ವಿಫಲವಾಗಿರುವುದನ್ನು ಖಂಡಿಸಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜನವರಿ 6ರಂದು ಬೆಳಗ್ಗೆ 11:30 ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದರು. ಏನು ಅಮಿತ್ ಶಾ ಅವರು ಕಾನ್ಷಿಯಸ್ ಪೂರ್ವಕವಾಗಿ ಅದು ರಾಜ್ಯಸಭೆಯಲ್ಲಿ ನಿಂತು ಮಾತಾಡುವಾಗಿನೂ ಕೂಡ ಕಾನ್ಷಿಯಸ್ ಪೂರ್ವಕವಾಗಿ ಮಾತಾಡಿದ್ದಾರೆ. ಹಾಗಾಗಿ ಅವರು ಈ ಸಮಸ್ತ ದೇಶದ ಜನರ ಎದುರುಗಡೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಮತ್ತು ಅವರು ಸ್ವಯಂತವಾಗಿ ರಾಜೀನಾಮೆ ನೀಡಬೇಕು. ಇಲ್ಲದೆ ಹೋದರೆ ಪ್ರಧಾನಮಂತ್ರಿಗಳು ಅವರನ್ನು ಸಂಪುಟದಿಂದ ಕಿತ್ತು ಹಾಕಬೇಕು ಅಂಥೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು 75 ವರ್ಷಗಳ ಆಗಿತ್ತು ಸಂವಿಧಾನ ಜಾರಿಗೆ ಬಂದು. ಸಂವಿಧಾನ ಅವರ ನಿಜವಾದಂಥ ಸಂವಿಧಾನದ ಫೋರ್ಸ್ಲಿಂದ ಅಧಿಕಾರಕ್ಕೆ ಬಂದು ಆಡಳಿತ ನಡೆಸ್ತಾ ಇದ್ದು ಸಂವಿಧಾನದ ಬಗ್ಗೆ ಪರಮಾಂಶ ಬಗ್ಗೆ ಮಾತಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೇ ಮಾತಾಡ್ತಾರೆ. ಮತ್ತು ಸಂವಿಧಾನ ಅಂತಂದರೆ ಅಸಕ್ತರನ್ನು ಸಶಕ್ತರಿಂದ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದೇ ಸಂವಿಧಾನದ ನೀತಿ. ಸಂವಿಧಾನ ಅಂತಂದರೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ವಂಚನೆಗೆ ಒಳಗಾಗಿರ್ತಕ್ಕಂಥ ದೊಡ್ಡ ಸಮುದಾಯಗಳಿಗೆ ಅವರಿಗೆ ಸಾಮಾಜಿಕ ನ್ಯಾಯವನ್ನು, ಆರ್ಥಿಕ ಸದೃಢತೆಯನ್ನು ಮತ್ತು ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ನಿಜವಾದಂಥ ಸಂವಿಧಾನದ ಮಹತ್ವ ಆಕಾಂಕ್ಷ. ಈ ಎಲ್ಲ ಆಕಾಂಕ್ಷಗಳಿಗೆ ಅವರು ತಿಲಾಂಜಲಿ ಇಡಲಿಕ್ಕೆ ಹೊರಟಿರ್ತಕ್ಕಂಥ BJP ಜನವಿರೋಧಿ, ದಲಿತ ವಿರೋಧಿ, ಹಿಂದುಳಿದ ಅಲ್ಪಸಂಖ್ಯಾತರ ವಿರೋಧಿ ಮತ್ತು ದುಡು ತಿಂತಕ್ಕಂಥ ಕಾರ್ಮಿಕರ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರದ ಈ ಹೇಯ ಕೃತಿಯನ್ನು ನಾವು ವಿರೋಧಿಸ್ತೀವಿ. ಮತ್ತು ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲದೆ ಹೋದರೆ ಪ್ರಧಾನಮಂತ್ರಿಗಳು ಅವರನ್ನು ಕಿತ್ತು ಹಾಕಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 6/1/2025 ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತೀವ್ರತವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವು ರೂಪಿಸಿದ್ದೇವೆ. ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸಿಟಿಜನ್ ಫೋರಂ ಫಾರ್ ಪೀಸ್ ಅಂಡ್ ಜಸ್ಟಿಸ್ ಜಿಲ್ಲಾ ಸಂಚಾಲನಾ ಸಮಿತಿಯ SR ಗಂಟಿ ಒತ್ತಾಯ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮತ್ತು ದೇಶದ ಸಂವಿಧಾನಕ್ಕೆ ಅಪಪ್ರಚಾರ, ಅವಮಾನ ಮಾಡಿ ಮಾತನಾಡಿದ್ದನ್ನು ಮತ್ತು ಕೂಡಲೇ ಅಮಿತ್ ಶಾ ಅವರನ್ನು ತಮ್ಮ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇಲ್ಲದೆ ಹೋದಲ್ಲಿ ರಾಷ್ಟ್ರಪತಿಗಳು ಅವರನ್ನು ಪದಚ್ಯುತಗೊಳಿಸಬೇಕು ಎಂದು ಆಗ್ರಹಿಸಿದರು. ಇತ್ತೀಚೆಗೆ ನಮ್ಮ ರಾಜ್ಯಸಭೆಯಲ್ಲಿ ದೇಶದ ಗೃಹ ಮಂತ್ರಿ ಜವಾಬ್ದಾರಿಯುತವಾದ ಮಂತ್ರಿತ್ವವನ್ನು ನಿರ್ವಹಿಸಬೇಕಾದಂತಹ ಇಡೀ ದೇಶದ ಜನಸಂಖ್ಯೆ ಮತ್ತು ಅವರ ಬದುಕನ್ನು ನಿರ್ವಹಣೆಯ ಮೂಲಕ ಹೇಳಬೇಕಾದಂಥ ಶ್ರೀ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಮತ್ತು ದೇಶದ ಸಂವಿಧಾನಕ್ಕೆ ಅಪಚಾರ ಬೆಸಗಿದ್ದಾರೆ, ಅಪಮಾನ ಮಾಡಿದ್ದಾರೆ. ಇದನ್ನು ನಮ್ಮ ಈ ಸಿಟಿಜನ್ಸ್ ಫೋರಮ್, ಇದರಲ್ಲಿ 8-10 ಸಂಸ್ಥೆಗಳಿದೆ. ಸಿಟಿಜನ್ ಫೋರಮ್ ಫಾರ್ ಪೀಸ್ ಆ್ಯಂಡ್ ಜಸ್ಟಿಸ್ ಜಿಲ್ಲಾ ಸಂಚಾಲನಾ ಸಮಿತಿ ಇದನ್ನು ಉಗ್ರವಾಗಿ ಖಂಡಿಸ್ತದೆ. ಅದಕ್ಕೆ ಈ ಕೂಡಲೇ ಅವರು ತಮ್ಮ ಗೃಹ ಮಂತ್ರಿ ಸ್ಥಾನಕ್ಕೆ ತಾವಾಗಿಯೇ ರಾಜೀನಾಮೆ ಕೊಡಬೇಕು, ಇಲ್ಲದೇ ಇದ್ದರೆ ಗಣವತ್ತ ರಾಷ್ಟ್ರಪತಿಗಳು ಅವ್ರನ್ನ ಅದರಿಂದ ಉಚ್ಚಾಟಿಸಬೇಕು ಅಂತ ನಮ್ಮ ಡಿಮ್ಯಾಂಡ್. ಯಾಕೆಂದರೆ ನಮ್ಮ ದೀರ್ಘವಾದ ಸ್ವಾತಂತ್ರ್ಯ ಚಳವಳಿ, ಈ ಸ್ವಾತಂತ್ರ್ಯ ಇದರಲ್ಲಿ ನಿರಕ್ಷರತೆ ಹೋಗಬೇಕು, ಎಲ್ಲರ ಬದುಕಿಗೂ ಮತ್ತು ಆರೋಗ್ಯವಾದ ನಿರುದ್ಯೋಗದ ಸಮಸ್ಯೆ ಬಗೆಹರಿತಾ ಎಲ್ಲರಿಗೂ ಸಮಾನವಾದ ಅವಕಾಶ ಇರಬೇಕು ಅನ್ನೋದನ್ನು ಧಾರ್ಮಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ ಅಷ್ಟಲ್ಲದೆ ಎಲ್ಲ ಹೆಣ್ಣುಮಕ್ಕಳಿಗೂ
ಭಾರತೀಯ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಷನ್ ಸಿಸ್ಟಮನ್ನು ಕೊಡಬೇಕು ಅನ್ನೋದನ್ನು ನಾವು ಸಂವಿಧಾನ ಮೂಲಕ ಒಪ್ಕೊಂಡಂದಿರ್ತದೆ. ಈ ದೀನದಲಿತರಿಗೆ, ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಗುಡ್ಡ ಜನಾಂಗಕ್ಕೂ ಸ್ವಾಭಿಮಾನ ಬದುಕನ್ನು ಕಲ್ಪಿಸುವಂತೆ ಆಶಿಸಿದ್ದೆವು. ಆದರೆ ಈ ಹಿನ್ನೆಲೆಯಲ್ಲಿ ಮೊನ್ನೆ ರಾಜ್ಯಸಭೆಯಲ್ಲಿ ಮಾನ್ಯ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ, ದೇಶದ ಸ್ವಾತಂತ್ರ್ಯ ಚಳವಳಿ ಆಶಯಗಳಿಗೂ ಧಕ್ಕೆ ತಂದಿದ್ದಾರೆ, ಅಪಚಾರ ಮಾಡಿದ್ದಾರೆ. ಈ ಹಿನ್ನೆಲೆಯೊಳಗೆ ದಿನಾಂಕ 24/12/24ನೇ ತಾರೀಕು ಕಲಬುರಗಿಯಲ್ಲಿರುವ ದಲಿತ ಜನಾಂಗ, ಬೇರೆ ಬೇರೆ ಸಂಘಟನೆಗಳು, ಪ್ರಗತಿಪರ ಚಿಂತಕರು, ಸಂಘಟಕರು ಕಲಬುರಗಿ ಬಂದ್ ಕರೆ ಕೊಟ್ಟಿದ್ದಾರೆ. ಸಿಟಿಜನ್ ಫೋರಮ್ ಫಾರ್ ಪೀಸ್ ಆ್ಯಂಡ್ ಜಸ್ಟಿಸ್ ಎಲ್ಲ ಸಂಚಾಲನಾ ಸಮಿತಿಯ ನಾವು ಆ ಕರೆಗೆ ಹೋಗೊಟ್ಟು ಅವರಿಗೆ ಆ ಬಂದ್ ಕರೆಯಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ಭಾಗವಹಿಸುತ್ತೇವೆ ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಕಲಬುರಗಿ, ಬೀದರ್, ರಾಯಚೂರು ಸೇರಿದಂತೆ ರಾಜ್ಯಾದ್ಯಂತ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ ಮುಷ್ಟಿಯಿಂದ ಬಡವರ ಹಿತರಕ್ಷಣೆ ಕಾಪಾಡಲು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳನ್ನು ಸ್ವತಂತ್ರಗೊಳಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹಿಂತಿರುಗಿಸಬೇಕು ಎಂದು ಜಾಗೃತಿ ಜನವೇದಿಕೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಮಹೇಶ್ ಕುಲಕರ್ಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ, ಬೀದರ್, ರಾಯಚೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಯಾದ ಬೆನ್ನಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ತನ್ನ ವ್ಯಾಪ್ತಿಗೆ ಒಳಪಡಿಸಿಕೊಂಡಿದೆ. ನಿಯಮದ ಅನುಸಾರವಾಗಿ ಕಾಲೇಜು ಸ್ಥಾಪನೆ 5ನೇ ವರ್ಷ ಬಳಿಕ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳನ್ನು ಮುಕ್ತಾಯಗೊಳಿಸಬೇಕು. ಆದರೆ ಮುಕ್ತಾಯಗೊಳಿಸದ ಕಾರಣಕ್ಕಾಗಿ ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಪ್ರಾಥಮಿಕ ಹಾಗೂ 2ನೇ ಹಂತದ ತುರ್ತು ಚಿಕಿತ್ಸೆಗಳು ಲಭಿಸದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಮೀನು ತನ್ನ ಸುರ್ಪದಿಗೆ ಪಡೆದು ವೈದ್ಯಕೀಯ ಶಿಕ್ಷಣ ಇಲಾಖೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ನಿರ್ಮಿಸಿದೆ. ಮೇಲಾಗಿ ಜಿಲ್ಲಾ ಆಸ್ಪತ್ರೆಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ. ಇದರ ಜೊತೆಗೆ ಆರೋಗ್ಯ ಇಲಾಖೆಯ ಜಿಲ್ಲಾ ಆಸ್ಪತ್ರೆ ವೈದ್ಯರು, ವೈದ್ಯಕೀಯೇತರ ಸಿಬ್ಬಂದಿ ವೇತನವನ್ನು ಸಹ ವೈದ್ಯಕೀಯ ಶಿಕ್ಷಣ ಇಲಾಖೆ ನೀಡುವ ಪದ್ಧತಿ ರೂಢಿಗೆ ತಂದಿರುವುದರಿಂದ ವೈದ್ಯರು ಮುಜುಗರ ಅನುಭವಿಸುವಂತಾಗಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರ್ಟಿಕಲ್ 371J ಅಡಿಯೊಳಗೆ ವಿಶೇಷ ಸ್ಥಾನಮಾನದ ಕಾರಣಕ್ಕಾಗಿ ನಮಗೆ ಜಯದೇವ ಹಾಸ್ಪಿಟ್ಲಿಗೆ ನಿರ್ಮಾಣ ಆಗಿದೆ. ಸುಮಾರು 262 ಕೋಟಿ ಪ್ಲಸ್ ಅಮೌಂಟಿಂದ ನಾಳೆ ಆ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ಇದೆ. ಹೀಗಾಗಿ ನಾನು ಮೊದಲು ನಮ್ಮ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರಾಜ್ಯಸಭಾ ಸದಸ್ಯರು ಮತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಅವರಿಗೆ ಮೊದಲು ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ನಮ್ಮ ವೇದಿಕೆ ವತಿಯಿಂದ ಸಲ್ಲಿಸ್ತಾ ಇದ್ದೀನಿ. ಈಗ ಪ್ರಮುಖವಾದ ಒಂದು ಅಂಶಕ್ಕೆ ಬರೋದಾದರೆ, ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ಪ್ರತಿ ಜಿಲ್ಲೆಯಲ್ಲಿ ಅಂದ್ರೂ ಈಗ 19 ಜಿಲ್ಲೆಗಳಲ್ಲಿ ಇದೆ. ಈಗ ಏನಂದರೆ ಆಯಾ ಜಿಲ್ಲೆಯ ಹೆಸರಲ್ಲಿ ಒಂದು, ಸಪೋಸ್ ಈಗ ನಮ್ಮ ಗುಲ್ಬರ್ಗ ಅಂದರೆ ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ, ಜಿಮ್ಸು. ಗದಗ ಆದ್ರೂ ಅವ್ರಿಗೂ ಜಿಮ್ಸ್ ಅಂತ ಕರೀತಾರೆ. ರಾಯಚೂರಲ್ಲಿ ರಿಮ್ಸು, ಬೀದರಲ್ಲಿ ಬಿಮ್ಸು, ಈ ರೀತಿ ಆಯಾ ಇದರಲ್ಲಿ ಇದೆ. ಇದು ಸಂತೋಷನೇ, ನಮ್ಗೆ ಅದ್ರ ಬಗ್ಗೆ ಯಾವುದೂ ತಕರಾರಿಲ್ಲ. ಯಾಕಂದರೆ ಮಾನ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ಶರಣಪ್ರಕಾಶ್ ಪಾಟೀಲ್ ಜಿ ಅವರು ಜನಪರವಾದ ಒಬ್ಬ ನಾಯಕರಾಗಿರೋದರಿಂದ ಹಾಸ್ಪಿಟ್ಲ್ಗಳನ್ನು, ಅತ್ಯಾಧುನಿಕ ಆಸ್ಪತ್ರೆಗಳನ್ನು ನಮ್ಮಲ್ಲಿ ತರ್ತಾ ಇದ್ದಾರೆ ಅನ್ನೋದು ಭಾಳ ಖುಷಿ ಇದೆ, ತಂದಿದ್ದಾರೆ. ಇಲ್ಲಿ ತಕರಾರು ಏನಿದೆ ಅಂತಂದರೆ, ನಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಭೂಮಿಯನ್ನು ಈ ಒಂದು ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ತಮ್ಮ ಸುಪರ್ದಿಗೆ ತೊಗೊಂಡಿದ್ದಾರೆ. 2016ರಲ್ಲೇ ತೊಗೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಗುಲ್ಬರ್ಗಾದ ನಮ್ಮ ಜಿಮ್ಸ್ ಆವರಣ ಏನಿದೆ ಈಗ, ಅದು ಜಿಲ್ಲಾಸ್ಪತ್ರೆ ಆವರಣ. ಅದು ಆ ಆವರಣದಲ್ಲಿ 35 ಎಕರೆ ಪ್ರದೇಶ. ಅದು ಆ 35 ಎಕರೆ ಪ್ರದೇಶವನ್ನು ಇವರು ತಗೊಂಡು ಜಿಮ್ಸ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ರಾಯಚೂರಿನಲ್ಲಿ ಅದು ಸುಮಾರು ಆ ಭೂಮಿಯ ಇದು ಗೊತ್ತಿಲ್ಲ ಜಮೀನು ಎಷ್ಟಿದೆ ಅಂತ, ಅದರಲ್ಲಿ 10 ಎಕರೆಯನ್ನು ಇವರು ರಿಮ್ಸ್ ಅವರು ಕಟ್ಕೊಂಡಿದ್ದಾರೆ. ಅದರೊಳಗೆ ಇನ್ನೊಂದು 10 ಎಕರೆ ಒಳಗೆ ಕಾನೂನು ಕಾಲೇಜ್ ಅಂತಾಗಿದೆ, ಇಲ್ಲಿ ಸರ್ಕಾರಿ ಕಾನೂನು ಕಾಲೇಜು. ಇಲ್ಲಿ ಬಂದು 14 ಎಕರೆಯಲ್ಲಿ ಬೀದರ್ ಒಳಗೆ ಕಟ್ಕೊಂಡಿದ್ದಾರೆ. ಇದು ಹೇಗಿದೆ ಅಂದರೆ, ಇದು ಗೌರ್ಮೆಂಟ್ ಪಾಲಿಸಿ ಮ್ಯಾಟ್ರ್ ಆಗಿರೋದ್ರಿಂದ ಅದರಲ್ಲಿ ನಮ್ಮದೇನು ತಕರಾರು ಮಾಡಿದ್ರು ಏನೂ ನಡೆಯೋದಿಲ್ಲ. ಆದರೂ ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸುಪರ್ದಿಯ
ಜಿಲ್ಲಾಸ್ಪತ್ರೆಗಳಂತ ಏನಿರ್ತಾವೆ, ಸಾರ್ವಜನಿಕ ಆಸ್ಪತ್ರೆಗಳು, ಜಿಲ್ಲಾಸ್ಪತ್ರೆಗಳು, ಇವು ಬಡವರ ಪಾಲಿನ ಪ್ರಾಣವಾಯುಗಳು ಅಂತಲೇ ಇವಕ್ಕೆ ನಾವು ಕರೆಯೋದು. ಯಾರಿಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಅಂತ ಹೋದ ತಕ್ಷಣ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಅಲ್ಲಿ ನಿಮಗೆ ಒಂದು OPD ಕಾರ್ಡ್ ತೊಗೊಂಡು ಅತ್ಯಂತ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಕೊಡುವಂಥ ಪದ್ಧತಿ ಇದೆ, ಯಾವತ್ತಿಗೂ ಇತ್ತು. ಯಾವಾಗ ಜಿಲ್ಲಾಸ್ಪತ್ರೆಗಳನ್ನು ಈ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಏನು ತೊಗೊಳಕ್ಕೆ ಶುರು ಮಾಡಿದ್ರು, ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ತಮ್ಮ ಸುಪರ್ದಿಗೆ ತೊಗೊಂಡ್ರು. ಹೇಗೆಂದರೆ ಕಾನೂನಿದೆ, ಒಂದು ಮೆಡಿಕಲ್ ಕಾಲೇಜ್ ಅಂತ ಆಗಬೇಕಾದ್ರೆ ಆ ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ ಆಗಿ ಒಂದು ಹಾಸ್ಪಿಟಲ್ ಇರಬೇಕಂತ. ಸರ್ಕಾರಿ ಮೆಡಿಕಲ್ ಕಾಲೇಜೇ ಆಗಿರೋದ್ರಿಂದ ಅದಕ್ಕೆ ಏನು ಮಾಡಿದ್ರು, ಎಲ್ಲೆಲ್ಲಿ ಜಿಲ್ಲಾಸ್ಪತ್ರೆಗಳಿವೆ ಅವುಗಳನ್ನು ಇವ್ರು ಏನು ಮಾಡಿಕೊಂಡ್ರು, ನಾವು ತೊಗೊಂಡು ಅದನ್ನು ಯೂಸ್ ಮಾಡ್ಕೋತೀವಿ ಅಂತ. ಕಾನೂನು ಏನು ಹೇಳುತ್ತೆ, ನಿಯಮ ಏನು ಹೇಳುತ್ತೆ ಅಂದರೆ 5 ವರ್ಷ ಮಾತ್ರ ನೀವು ಜಿಲ್ಲಾಸ್ಪತ್ರೆಗಳನ್ನು ನಿಮ್ಮ ಸುಪರ್ದಿಯಲ್ಲಿಟ್ಟುಕೊಂಡು ನಿಮ್ಮ ಮೆಡಿಕಲ್ ಕಾಲೇಜಿನ ಆಶ್ರಯದಲ್ಲಿ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ಕೊಳ್ಳೋವರೆಗೂ ನೀವು ಇಟ್ಕೊಂಡಿದ್ದು, ಆಮೇಲೆ ಸರ್ಕಾರಿ ಆಸ್ಪತ್ರೆ ಜಿಲ್ಲಾಸ್ಪತ್ರೆಯನ್ನು ಮುಕ್ತಗೊಳಿಸ್ಬೇಕು, ನೀವು ಕೊಡಬೇಕು ಅವರಿಗೆ ಅಂತ. ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಡಿಸೆಂಬರ್ 26 ಮತ್ತು 27ರಂದು ಜನಾಕ್ರೋಶ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಹರ್ಷಾನಂದ್ ಗುತ್ತೇದಾರ್ ಹೇಳಿದರು. ಈ ಕುರಿತು ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಶಾಸಕರ ಕೈಗೊಂಬೆಯಂತೆ ಕೆಲಸ ಮಾಡುತ್ತಿರುವ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬಿಜೆಪಿ ಆಳಂದ್ ಮಂಡಲದ ವತಿಯಿಂದ ಡಿಸೆಂಬರ್ 26 ಮತ್ತು 27ರಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ತಾಲೂಕಿನ ಮಾದನಿ ಹಿಪ್ಪರಗ ಗ್ರಾಮದ ಶಿವಲಿಂಗೇಶ್ವರ ಮಠದಿಂದ ಪಾದಯಾತ್ರೆ ಆರಂಭವಾಗಿ ಬಸ್ ನಿಲ್ದಾಣಕ್ಕೆ ಬಂದು ತಲುಪಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಬಹಿರಂಗ ಸಭೆ ಜರುಗಲಿದೆ ಎಂದು ತಿಳಿಸಿದರು. ತಾಲೂಕಿನ ಶಾಸಕರಾದ BR ಪಾಟೀಲ್ ಹಾಗೂ KMF ಅಧ್ಯಕ್ಷರಾದ RK ಪಾಟೀಲ್ ಅವರ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಹಾಗೂ ದೇಶದ ರಾಜಕಾರಣದ ವಿರುದ್ಧ ನಾವು ದಿನಾಂಕ 26ನೇ ತಾರೀಕು ಮಾದನಿಪ್ಪರಗದಿಂದ ಬೆಳಗ್ಗೆ 10 ಗಂಟೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಜನಾಕ್ರೋಶ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಮಾದನಿಪ್ಪರಗದಿಂದ ಜಡ್ಗ ಬಂದು ಮುಕ್ಕಾಂ ಮಾಡಿ ಮತ್ತೆ ಜಡ್ಗದಿಂದ ಬೆಳಗ್ಗೆ 27ನೇ ತಾರೀಕು ಆಳಂದ ನಗರದ ಬಸ್ ಸ್ಟ್ಯಾಂಡ್ ಎದುರುಗಡೆ 27ನೇ ತಾರೀಕು ಸುಮಾರು 5-10 ಸಾವಿರ ಜನ ಸೇರಿ ಆಳಂದಲ್ಲಿ ನಡೆಯುತ್ತಿರುವಂಥ ಈ ಎಲ್ಲ ನಿಯಮ ಉಲ್ಲಂಘನೆ ಮಾಡಿ, ಅಧಿಕಾರ ದುರುಪಯೋಗ ಮಾಡಿ, ಬಡವರಿಗೆ ಜನಸಾಮಾನ್ಯರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ವಂಚನೆ ಮಾಡಿ ತಮ್ಮ ಪಕ್ಷದವರಿಗೆ ಮಾತ್ರ ಕೊಡುವಂಥ ಒಂದು ಏನು ಇಲ್ಲಿ ಅನಧಿಕೃತ ಕೆಲಸ ನಡೆದವ, ಅದನ್ನು ವಿರೋಧಿಸಿ ಮತ್ತು ಆಳಂದದಲ್ಲಿ ಏನು ವಕ್ಫ್ ಆಸ್ತಿ ಅಂತಂದು ಮಠ ಮಂದಿರ ಮತ್ತು ರೈತರ ಜಮೀನು ಪಾಣಿಗಳಲ್ಲಿ ಏರಿಸಿದ್ದಾರೆ, ಅದನ್ನು ವಿರೋಧಿಸಿ ಮತ್ತು ಸಕ್ಕರೆ ಕಾರ್ಖಾನೆಯವರು ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಸುಮಾರು 2600 ಮಾತ್ರ ಕೊಡ್ತಾ ಇದ್ದಾರೆ. ಬೇರೆ ಎಲ್ಲ ಕಾರ್ಖಾನೆದವರು 2800 3000 ಕೊಡ್ಲತ್ತಾರ. ಅದಕ್ಕೆ ನಾವು ಕನಿಷ್ಠ 2800 ಕೊಡಬೇಕು ಅಂತಂದು ಒತ್ತಾಯ ಮಾಡಿ ಮತ್ತು ಈ ರೀತಿ ಹಲವಾರು ಒಂದು ಇವರ ಭ್ರಷ್ಟಾಚಾರದ ವಿರೋಧ ಒಂದು ಹೋರಾಟ ಜನಾಕ್ರೋಶ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾಲೂಕಿನ ಸಮಸ್ತ ರೈತರು, ಪಂಚಾಯತ್ ಸದಸ್ಯರು, ಜನಸಾಮಾನ್ಯರು ಎಲ್ಲರೂ ಈ ಒಂದು ಪಾದಯಾತ್ರೆಯಲ್ಲಿ ಕೈ ಜೋಡಿಸಬೇಕು, ಭಾಗವಹಿಸಬೇಕು ಮತ್ತು 27ನೇ ತಾರೀಕು ಪ್ರತಿಭಟನೆ ರ್ಯಾಲಿಯಲ್ಲಿ ಭಾಗವಹಿಸಿ ಈ ತಾಲೂಕಿನಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ ತಡೆಗಟ್ಟುವಲ್ಲಿ ನಮ್ಗೆ ಸಹಕಾರ ಮಾಡಬೇಕು ಮತ್ತು ಎಲ್ಲ ಅಧಿಕಾರಿಗಳು ಏನು ಭ್ರಷ್ಟಾಚಾರಕ್ಕೆ ಸಹಕಾರ ನೀಡಲತ್ತಾರ ಅವರಿಗೂ ಕೂಡ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಂದು ಒತ್ತಾಯ ಮಾಡೋರಿದ್ದೀವಿ. ಅದಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಕೇಳ್ತೀವಿ. ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ಮಲ್ಲಿಕಾರ್ಜುನ ಕಂದಗುಳಿ, ಸಂತೋಷ್ ಹದಿಮನಿ, ಸುನಿಲ್ ಹಿರೋಳಿ, ಬಾಬುಷಾ ಪಾಟೀಲ್, ಪ್ರಕಾಶ್ ಸೇರಿದಂತೆ ಇತರರು ಇದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಏನು ಆಗುವುದಿಲ್ಲ, ಇದೊಂದು ಷಂಡ ಸರ್ಕಾರ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಷಂಡ ಸರ್ಕಾರ, ಈ ಸರ್ಕಾರದ ಕೈಯಲ್ಲಿ ಏನು ಆಗುವುದಿಲ್ಲ, ರಾಜ್ಯದಲ್ಲಿರೋದು ಷಂಡ ಸರ್ಕಾರ, ಇದೊಂದು ಅಸಂಸ್ಕೃತಿ ಪದ ಅಂತ ನನ್ನ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಎಂದರು. ರಾಜ್ಯದಲ್ಲಿ ಮಹಿಳೆಯರಿಗಾಗಲಿ ಯಾರಿಗೂ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೃಹ ಮಂತ್ರಿಗಳು ಅವರದೇ ಆದ ಹೇಳಿಕೆ ಕೊಡ್ತಾ ಹೊರಟಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ತನ್ನ ಹಗರಣಗಳನ್ನು ಮುಚ್ಚಿ ಹಾಕೋಕೆ ಕಾಂಗ್ರೆಸ್ ಸರ್ಕಾರ ವಿಷಯಾಂತರ ಮಾಡುತ್ತಿದೆ ಎಂದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಸಭಾಪತಿಯವರು, ನಾನು ನಿನ್ನೆ ಹೇಳಿದೆ, ಇವತ್ತು ಯಾವುದೂ ರೆಕಾರ್ಡ್ ಇಲ್ಲದೇ ಪ್ರೈಮಾಫಿಷಿಯಲ್ ಕೇಸ್ ಇಲ್ಲದೇ ಅವ್ರು ಅರೆಸ್ಟ್ ಮಾಡಿದ್ದು ತಪ್ಪು ಅಂತ ನಾನು ನಿನ್ನೆ ಹೇಳಿದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ.
ಏನೋ ಒಂದು ಪ್ರೈಮಾಪೇಶ ಬೇಕಲ್ಲ, ಒಂದು FIR ಫೈಲ್ ಮಾಡಿ. ಓಕೆ, ಯಾರೊಬ್ಬರು ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಆಗುವಂಥದ್ದು ಸಹಜ. FIR ಆದಮೇಲೆ ಆ ಇನ್ವೆಸ್ಟಿಗೇಷನ್ ಆಫೀಸರು ಹ್ಯಾಸ್ ಟು ಎಕ್ಸಾಮ್, ಹ್ಯಾಸ್ ಟು ಇನ್ವೆಸ್ಟಿಗೇಟ್. ಅದು ಏನೂ ಮಾಡಲೇ ಇಲ್ಲ. ಅಟ್ಲೀಸ್ಟ್ ಆಡಿಯೋ ವಿಡಿಯೋದ್ದು ಹಿಯರಿಂಗು ಅಫಿಷಿಯಲ್ ರೆಕಾರ್ಡ್ ಇರೋದು ಸಭಾಪತಿಯವರ ಕಸ್ಟಡಿ ಒಳಗೆ. ಈಗ ಸಭಾಪತಿಗಳಂತ ಹೊರಟ್ಟಿಯವರು ಹೇಳಿಬಿಟ್ರು, ಅದರ ಬಗ್ಗೆ ನಮ್ಮ ಸದನದಲ್ಲಿ ಯಾವುದೇ ದಾಖಲೆ ಇಲ್ಲ. ಯೂಸಲಿ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಅವಾಗ ಏನು ಮಾಡಿ, ಯೂಸಲಿ ಹಿಂಗೆ ಗದ್ದಲಾದಾಗ ಎಲ್ಲರೂ ಆಫ್ ಮಾಡಿಬಿಟ್ಟಿರ್ತಾರೆ ಸ್ಪೀಕರ್ ಅವರು. ಆ ರೀತಿ ಆಫ್ ಮಾಡಿದ್ದೀವಿ, ಯಾವುದೂ ರೆಕಾರ್ಡ್ ಇಲ್ಲ ಅಂತ ಹೇಳಿದರು. ಹೇಳಿದ ಮೇಲೆ ಅಧಿಕೃತವಾಗಿ ಸದನದ ದಾಖಲೆಗಳನ್ನು ನೋಡಲಾರ್ದೆ ನೀವು ಯಾವುದೋ ಆಡಿಯೋ ವಿಡಿಯೋದು ಯಾವುದೋ ರೆಕಾರ್ಡು ಇಲ್ಲದ ಸಾಕ್ಷಿ ಇಲ್ಲದೇ ಈ ಬಂಧನ ಮಾಡಿದ್ದಲ್ಲ, ಇದು ಕಂಪ್ಲೀಟ್ಲಿ ಕಾನೂನು ಬಾಹಿರ. ಈಗಾಗಲೇ ಈಗ ಹೈಕೋರ್ಟವರು ಅದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿದ್ದಾರೆ. ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಅದಾವೆ. ಯಾರನ್ನೋ ಒಬ್ಬರು ಅರೆಸ್ಟ್ ಮಾಡುವಾಗ ಅವ್ರಿಗೆ ತಿಳಿಸ್ಬೇಕು, ಯಾವ ಕಾರಣಸಲ ಅರೆಸ್ಟ್ ಮಾಡ್ತಿದ್ದು ಹೇಳಬೇಕು. ಇದೆಲ್ಲ ಗೈಡೆನ್ಸ್ ಅದಾವೆ. ಇದನ್ನು ಮೀರಿ ಕೇವಲ ರಾಜಕೀಯ ಕುಮ್ಮಕ್ಕಿನಿಂದ ಒಂದು ರಾಜಕೀಯವಾದಂಥ ಒಂದು ಪ್ರಭಾವ ಬೀರುವ ಸಲುವಾಗಿ, ದಬ್ಬಾಳಿಕೆ ಮಾಡೋ ಸಲುವಾಗಿ ಮತ್ತು BJP ಲೀಡರ್ಸ್ ಟಾರ್ಗೆಟ್ ಇಡೋ ಸಲುವಾಗಿ ಈ ರೀತಿ ಕಾನೂನು ಬಾಹಿರವಾದಂಥ ಕ್ರಮವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಿಜವಾಗಿ ತಕ್ಷಣವೇ CM DCM ಇದಕ್ಕೆ ಕ್ಷಮಾಪಣೆಯನ್ನು ಯಾಚನೆ ಮಾಡಬೇಕಾಗ್ತದೆ. ಈ ರೀತಿ ಕಾನೂನು ಬಾಹಿರ ಇವತ್ತು ನಿನ್ನ ಅಬ್ಸರ್ವೇಷನ್, ಅಕೌಂಟಿನ ಅಬ್ಸರ್ವೇಷನ್ ನೋಡಿದರೆ ಕಾನೂನು ಬಾಹಿರವಾದಂಥ ಇವತ್ತು ಅರೆಸ್ಟ್ ಮಾಡಿದ್ದು ಪ್ರೂವ್ ಆಗಿದೆ. ಅದಕ್ಕಾಗಿ CM DCM ಇದಕ್ಕೆ ಕ್ಷಮಾಪಣೆ ಕೇಳಬೇಕಂತ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಎಲ್ಲಿಯವರೆಗೆ ಅಂದರೆ ನಾನು ಸ್ಪೀಕರಾಗಿ ಕೆಲಸ ಮಾಡಿದ್ದೀನಿ. ವಿಧಾನಮಂಡಲದ ಅಧಿವೇಶನ ನಡೆದ ಸಂದರ್ಭದಲ್ಲಿ ಅದು ಇನ್ನೂ ಸಿನಿಡೆ ಅರ್ಜೆಂಟ್ ಆಗಿತ್ತು, ಬಿಟ್ಟಿತ್ತು, ಒಟ್ಟೆ ಪ್ರೊಸೆಸ್ ನಡೆದ, ಅಸೆಂಬ್ಲಿ ನಡೆದ. ಅಸೆಂಬ್ಲಿ ನಡೆಯುವಾಗ ಯಾವುದೇ ಶಾಸಕರನ್ನ ನೀವು ಅರೆಸ್ಟ್ ಮಾಡೋದಾದರೆ ಸಭಾಪತಿಗಳು ಮತ್ತು ಸ್ಪೀಕರ್ ಅವರ ಗಮನಕ್ಕೆ ತರಬೇಕು, ಅವರ ಅನುಮತಿಯನ್ನು ತೋರಬೇಕು. ಆ ಸದನದಲ್ಲಿ ಅವ್ರ ಕಸ್ಟಡಿಯನ್ನು, ಆ ಶಾಸಕರ ಕಸ್ಟಡಿಯನ್ನು ಸ್ಪೀಕರು ಮತ್ತು ಸಭಾಪತಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥದ್ದು ಅದು ಕಾನೂನು ಬಾಹಿರ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಹೇಳುವಂಥದ್ದು, ಇದನ್ನು ಅರ್ಥ ಮಾಡ್ಕೊಳ್ಳೋ ಕಾಂಗ್ರೆಸ್ಸಲ್ಲಿ ಲೀಡರ್ಸು, ಸದನ ನಡೆದಂಥ ಪದಪ್ರಯೋಗಗಳು ಇವೆಲ್ಲ ಸದನದಲ್ಲಿ ನಡೆದದ್ದು ನೀವು ಒತ್ತಾಯ ಮಾಡ್ಬೋದಿತ್ತು. ಇದು ಅಶ್ಲೀಲವಾದಂಥ ಪದ ಆಗಿದ್ದರೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಸಂಸದೀಯ ಪದಗಳಾಗಿದ್ದರೆ ನೀವು ಸಭಾಪತಿಯವರು ಒತ್ತಾಯ ಮಾಡಬೇಕಾಗಿತ್ತು. ಇನ್ನು ರೆಕಾರ್ಡಿಂದ ತೆಗೆದು ಹಾಕಿರಿ ಅಂತ ಹೇಳಿ ತೆಗೆದು ಹಾಕಿರಿ, ಅಲ್ಲೇ ಕೇಳಬೇಕಾಗಿತ್ತು. ಇದು ಈ ರೀತಿ ಇದೆ, ನೀವು ವೆರಿಫೈ ಮಾಡಿರಿ, ಅವ್ರ ಕಡೆ ಕ್ಷಮಾಪಣೆ ಕೇಳಂತ ಒತ್ತಾಯ ಮಾಡ್ಬೋದು. ಅದು ಬಿಟ್ಟು ಒಂದು ಹೈ ಡ್ರಾಮಾ ಮಾಡ್ಲಿಕ್ಕೆ ಹೊಂಟ್ರಿ ಇವರಲ್ಲ. ಅಲ್ಲ, ಮುಂದೆ ಹಾಕ್ಬೋದಾಗಿತ್ತು, ಅಥವಾ ಅಲ್ಲೇ ಇಮಿಡಿಯೇಟ್ಲಿ ಅಲ್ಲೇ ರಿಸಿಸ್ಟ್ ಮಾಡಬೇಕಾಗಿತ್ತು. ಇಲ್ಲ, ನೀವು ಪದ ಎಲ್ಲ ತೆಗೆದು ನೋಡ್ರಿ, ಇಲ್ಲಿ ಚೇಂಬರ್ನಾಗ ಕುಂದ್ರಿ, ಅಲ್ಲಿ ಪದ ಪ್ರಯೋಗ ಆಗಿದ್ದು ಅವ್ರು ಇಲ್ಲ ಅಂತಾರೆ, ನಾವು ಎಸ್ ಅಂತೀವಿ. ಅವಾಗ ಹೊರಟ್ಟಿ ಅವ್ರ ಚೇಂಬರ್ನಲ್ಲಿ ಕರೆದು ಕುಂದಿರಿಸಿ ಮಾತಾಡಿದರೆ ಕ್ಲಿಯರಿಟಿ ಇರ್ತಿತ್ತು. ಅದೇನಾದ್ರು ಮಾಡಲಾರ್ದರೆ ಇವತ್ತು ದಬ್ಬಾಳಿಕೆ ಮಾಡುವ ಮುಖಾಂತರ ಪೊಲೀಸರ ಒಂದು ಮೇಲೆ ಒತ್ತಡ ಹಾಕಿ ಅವ್ರು ಅರೆಸ್ಟ್ ಮಾಡುವಂಥದ್ದು. ಮತ್ತು ಎಲ್ಲಿವರೆಗೆ ಅಂದರೆ ಅರೆಸ್ಟ್ ಮಾಡಿದ್ದು ಅಷ್ಟೇ ಅಲ್ಲ, ಅರೆಸ್ಟ್ ಮಾಡಿದರೆ ಇಮಿಡಿಯೇಟ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲಿ ಖಾನಾಪುರ್ಗೆ ಹೋಗ್ತೀರಿ, ಲೋಕಾಪುರ್ಗೆ ಹೋಗ್ತೀರಿ, ರಾಮದುರ್ಗ ಬಾರ್ಡರ್ ಮೋಡಿಗೆ ಹೋಗ್ತೀವಿ, ಧಾರವಾಡ ಕಡೆ ಬರ್ತೀವಿ. ಅದು ಎಲ್ಲ ಕಡೆ ಇಡೀ ರಾತ್ರಿ ಸುತ್ತ ಹಾಕಿ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ, ಅಂದರೆ ಏನು ಮಾಡ್ಬೇಕಂತ ಮಾಡಿದ್ರೆ ನಿಮ್ದು ಉದ್ದೇಶ ಏನಿತ್ತು ನನಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಈ ಇಂಟೆನ್ಷನ್ನು ಉದ್ದೇಶ ಏನದಲ್ಲ, ಎಲ್ಲವೂ ಸಹಿತ ಮತ್ತು ರಾಜಕೀಯವಾಗಿ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡಲಿಕ್ಕೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕಾಗಿ ತಕ್ಷಣವೇ ಇವತ್ತು ಈ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲ, ಸ್ವತಃ CM DCM CT ರವಿ ಅವರ ಕ್ಷಮಾಪಣೆಯನ್ನು ಕೇಳಬೇಕಂತ ಒತ್ತಾಯ ಮಾಡ್ತಾರೆ. ನೋಡ್ರಿ, ಪೊಲೀಸ್ ಅವ್ರ ಕೈಗೊಂಬಿಗಳು. ಅದ್ರಾಗ ಅವ್ರ ಪೊಲೀಸ್ ನಾವು ಬೇಯ್ದ್ರೆ ಅರ್ಥನೇ ಇಲ್ಲ. ಯಾವಾಗ ಇಡೀ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಮುಖ್ಯಮಂತ್ರಿ ಆಡಳಿತ, ಹೋಮ್ ಮಿನಿಸ್ಟರ್ ಆಡಳಿತ ವಿಫಲತೆ ಆದಾಗ ಇದೆಲ್ಲ ಡೀಲ್ ಆಗ್ತದೆ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಿ ಅವರ ವಿರುದ್ಧ ದೇಶದ್ರೋಹಿ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಮುಖಂಡರು ಚಿತ್ತಾಪುರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಇದೇ ವೇಳೆಯಲ್ಲಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಬಸ್ ನಿಲ್ದಾಣ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಲಾಡ್ಜಿಂಗ್ ಕ್ರಾಸ್ ಹತ್ರ ಮಾನವ ಸರಪಳಿ ನಿರ್ಮಿಸಿ ಕೆಲ ಕಾಲ ರಸ್ತೆ
ಅಡೆತಡೆ ನಡೆಸಿದರು. ನಂತರ ಅಮಿತ್ ಶಾ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಮುಖಂಡರು, ವಿವಿಧ ಸಮಾಜದ ಅನೇಕ ಮುಖಂಡರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಬೆಳಗಾವಿಯಲ್ಲಿ ಪೊಲೀಸರು ನಡೆದುಕೊಂಡ ರೀತಿ ಕರ್ನಾಟಕವೇ ತಲೆ ತಗ್ಗಿಸುವಂತಾಗಿದೆ ಎಂದು ಬಿಜೆಪಿ ಎಂಎಲ್ಸಿ ಕೇಶವ ಪ್ರಸಾದ್ ಹೇಳಿದರು. ವಿಜಯಪುರ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪರಿಷತ್ನಲ್ಲಿ ಸಭಾಪತಿ ಅವರು ರೂಲಿಂಗ್ ನೀಡಿದ ಬಳಿಕ ಕಾಂಗ್ರೆಸ್ನವರು ವಿಷಯವನ್ನ ಅಲ್ಲಿಗೆ ನಿಲ್ಲಿಸಬೇಕಿತ್ತು. ಆದರೆ ಉಪಮುಖ್ಯಮಂತ್ರಿಗಳು ಮತ್ತು ಉಳಿದ ಕಾಂಗ್ರೆಸ್ನ ಎಂಎಲ್ಸಿಗಳು ತಮ್ಮೆಲ್ಲರನ್ನು ಮತ್ತು ನಿರ್ದಿಷ್ಟವಾಗಿ ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಿಸುವ ನಿರ್ಧಾರ ಮಾಡಿಕೊಂಡೇ ಕೂತಿತು. ಬಿಜೆಪಿ ಎಂಎಲ್ಸಿಗಳು ಸಭಾಪತಿಗಳಿಗೆ ದೂರು ಸಲ್ಲಿಸಿ ಒಂದು ಚಿಕ್ಕ ಪ್ರತಿಭಟನೆ ನಡೆಸಿದ ಬಳಿಕ ಸಭಾಪತಿಯವರ ಅನುಮತಿ ಕೋರದೆ ರವಿಯವರನ್ನ ಬಂಧಿಸಲಾಯಿತು ಎಂದು ಕೇಶವ ಪ್ರಸಾದ್ ಹೇಳಿದರು. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ್. ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ, ಕೇಳ್ತೀವಿ. ನಾವು ಅಪರಾಧಿಗಳ, ನಾವು ಟೆರರಿಸ್ಟ್ಗಳ, ನಮ್ಮ ಹತ್ರ ಬಾಂಬ್ ಇತ್ತಾ, ನಮ್ಮ ಹತ್ರ ಗನ್ ಇದೆಯಾ, ನಾವೇನಾದರೂ ಈ ರಾಜ್ಯದ ವಿರುದ್ಧ ಷಡ್ಯಂತ್ರ ರಚಿಸಿದೀವ? ನಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಮೇಲಿನ ಆದೇಶ ಆಗಿದೆ. ಮತ್ತು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಂಥವ್ರಿಗೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಯಾಕೆ ಕರ್ಕೊಂಡು ಹೋಗಬೇಕು ಅನ್ನೋಂಥ ನಿಚ್ಚಳವಾದಂಥ ಗೊತ್ತು ಗುರಿ ಇಲ್ಲ. ಅವರಿಗೆ ಫೋನ್ ಬರ್ತಾಯಿತ್ತು ನಿರಂತರವಾಗಿ. ಆ ಫೋನನ್ನು ಆಧರಿಸಿ ಅವರು ನೇರವಾಗಿ ಹೋಗೋ, ಇಂಥ ಕಡೆ ನಿಲ್ಲೋ, ಮತ್ತೆ ಬಲಗಡೆಗೆ ತಗೋ. ನಮ್ಮನ್ನು ಕರ್ಕೊಂಡು ಹೋಗಿದ್ದಂಥ ಜಾಗ ದಟ್ಟವಾಗಿದ್ದಂಥ ಕಬ್ಬಿನ ಗದ್ದೆಗಳ ಮಧ್ಯಕ್ಕೆ ಕರ್ಕೊಂಡೋಗಿ ಗಾಡಿ ನಿಲ್ತು. ತದನಂತರ ಕ್ವಾರೆ, ಅದು ಎಂಡದು ಅಂಥ ಒಂದು ಕ್ವಾರೆಗೆ ಕರ್ಕೊಂಡೋಗಿ ನಮ್ಮ ಗಾಡಿಯನ್ನು ನಿಲ್ಲಿಸಿದ್ರು. ತದನಂತರ ದಟ್ಟ ಕಾನನ ಅದರ ಮಧ್ಯದಲ್ಲಿ ನಮ್ಮ ಗಾಡಿಯನ್ನು ನಿಲ್ಲಿಸಿದ್ರು. ಯಾಕೆ? ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ. ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು, ಅವ್ರ ಜೊತೆಯಲ್ಲಿ ನಾನೂ ಒಬ್ಬ ಚುನಾಯಿತ ಪ್ರತಿನಿಧಿ ಇದ್ದೀನಿ, ಅವರು ಮಾಜಿ ಮಂತ್ರಿಗಳೂ ಕೂಡ, ಹಾಗೆಯೇ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸಿದವರು, ಈಗಾಗಲೇ ಅವರು 4 ಬಾರಿ ಗೆದ್ದು ಬಂದಂಥ ಶಾಸಕರು. ಅಂಥವ್ರನ್ನು ನಡೆಸ್ಕೊಳ್ತಾ ಇರುವಂಥ ರೀತಿ ಇದು ರಾಜ್ಯ ಸರ್ಕಾರ ಯಾಕೆ ಈ ರೀತಿ ಮಾಡಿದ್ರಿ ಅನ್ನೋವಂಥದ್ದಕ್ಕೆ ಉತ್ತರ ಕೊಡಬೇಕು. ರಾಜಕೀಯವಾಗಿ ಅವ್ರನ್ನ ಮುಗಿಸೋವಂಥ ಸಂಚ, ದೈಹಿಕವಾಗಿ ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋವಂಥ ಪ್ಲ್ಯಾನ. ಆ ಸಮಯದಲ್ಲಿ ನಾವು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ವಿ. ನಿಮಗೆ ಆ ರೀತಿ ಸೂಚನೆ ಇದ್ದರೆ ನಾವಿಬ್ಬರು ನಿಮ್ಮ ಎನ್ಕೌಂಟರ್ಗೆ ತಯಾರಾಗಿದ್ದೀವಿ. ನಮ್ಮನ್ನು ನೀವು ರಸ್ತೆ ಮಧ್ಯದಲ್ಲೇ ಎನ್ಕೌಂಟರ್ ಮಾಡಬಹುದು. ನಿಮಗೆ ಸೂಚನೆ ಇದ್ದು ಎಲ್ಲೋ ದಟ್ಟವಾದಂತಹ ಕಬ್ಬಿನ ಗದ್ದೆಯ ಮಧ್ಯದಲ್ಲಿ, ಕಾನನದ ಮಧ್ಯದಲ್ಲಿ ಅಥವಾ ಒಂದು ಕ್ವಾರೆಯ ನಿರ್ಜನ ಸ್ಥಳದಲ್ಲಿ ಮಾಡೋದಕ್ಕಿಂತ ಇಲ್ಲೇ ಮಾಡಿ ಅಂಥೇಳಿ. ನಮ್ಮ ಹತ್ರ ಇರುವಂಥ ಮೊಬೈಲ್. ಬಿಜೆಪಿ ಅವರು ಮನೆಗೆ ದೀಪ ಹಚ್ಚೋ ಕೆಲಸ ಮಾಡಿಲ್ಲ, ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋರ್ಟ್ನಿಂದ ಮುಖಭಂಗವಾಗಿಲ್ಲ, ಇದು ಮುಖಭಂಗ ಹೇಗೆ ಆಗುತ್ತೆ ಅಂತ ಪ್ರಶ್ನೆ ಮಾಡಿದರು. ಇನ್ನು ಸಿಟಿ ರವಿ ಹೇಳಿಕೆಯನ್ನ ಬಿಜೆಪಿಯವರು ಖಂಡಿಸಿಲ್ಲ. ಇದೆಲ್ಲ ನೋಡಿದ್ರೆ ಎಲ್ಲರೂ ದುಶ್ಯಾಸನರೇ ಅಂತ ಪ್ರಿಯಾಂಕ್ ಖರ್ಗೆ ಗುಡುಗಿದರು. ಇನ್ನು ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರೋ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅಂತ ಕಿಡಿಕಾರಿದರು. ಮುಖಭಂಗ ಅಂತ ಅನ್ಸುತ್ತಾ? ಮುಖಭಂಗ ಅಲ್ಲ. ಫಸ್ಟ್ ಆಫ್ ಆಲ್ ಕಾನೂನು ದಿಸ್ ಅಫೆನ್ಸ್ ಇಸ್ ಬೇಲೇಬಲ್. ಒಪ್ತೀರಾ? ಬೇಲೇಬಲ್ ಇದೆ. ಅದರಲ್ಲೇನು ಸತ್ಯಕ್ಕೆ ಜಯ, ಅದರಲ್ಲೇನು ಇವರೆಲ್ಲ ಭಾಳ ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ. ಹೀಗೆ ಬರಬೇಕು. ಒಂದು ಹೆಣ್ಮಗಳು ಹೇಳಿದ್ದಾರೆ ನಿಮಗೆ ಇಂಥ ಪದ ಬಳಕೆ ಆಗಿದೆ ಅಂತ. ಅವರ ಬೆನ್ನಿಗೆ ಹಲವಾರು ಶಾಸಕರು ನಿಂತಿದ್ದಾರೆ. ಇಲ್ಲಪ್ಪ ತಪ್ಪಾಯಿತು ಅಂತಲೂ ಇಲ್ಲ ಅಲ್ಲ, ಇದು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ.
ಅಂದರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಅಹಂಕಾರ ಇರಬೇಕು ಅಥವಾ ಎಷ್ಟು ದುರಂಕಾರ ಇರಬೇಕು. ನಾನು ಹೇಳ್ತಲ್ಲ, ಇದು ಮನುಸ್ಮೃತಿಯ ಅವರ RSS ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ. ನೀವು ಬರಲಿ, ಅದು FSL ರಿಪೋರ್ಟ್ ಕೆಲವು ಆಗಲೇ ಮಾಧ್ಯಮದಲ್ಲಿ ಏನು ಬಂದಿದೆ ಅದು FSL ಬರುತ್ತಲ್ಲ, ಇವತ್ತಿಲ್ಲ ನಾಳೆ ಗೊತ್ತಾಗ್ತದಲ್ಲ. ರಾಜಕೀಯ ಮಾಡೋದು ಕಲಿಬೇಕು, ಕ್ರಿಯೇಟ್ ಹೆಂಗ್ ಮಾಡ್ಬೇಕಂತ ಕಾಂಗ್ರೆಸ್ಸಿಂದ ನಾವು ಕಲಿಬೇಕು ಅಂತ ಯಾರು ಏನಂತ ನೋಡಿ, ಸುಳ್ಳನ್ನ ಸತ್ಯ ಹೇಗೆ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ. ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂಥ ರಾಜಕೀಯ ಮಾಡೋದು. ಅವರು ಇಲ್ಲಿವರೆಗೂ CT ರವಿಯವರಾಗಿರ್ಬೋದು ಅಥವಾ BJPಯವರಾಗಿರ್ಬೋದು ಯಾರಾದ್ರೂ ಮನೆಗೆ ದೀಪ ಅಂತ ಹಚ್ಚುವಂಥ ಯೋಜನೆಗಳು, ಬರೇ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಯೋಜನೆಗಳು, ಪ್ರಚೋದನೆ ಭಾಷಣಗಳು ಅಷ್ಟೇ ಮಾಡಿರೋದು. ಬರಲಿ, FSL ಬರಲಿ. ಕಾನೂನಿನ ಅರಿವು ನಮಗೂ ಇದೆ, ಅವರೊಬ್ಬರಿಗೆ ಅಲ್ಲ, BJPಯವರಿಗೆ ಒಬ್ಬರಿಗೆ ಅಲ್ಲ ಇರೋದು. ಪಾಕ್ಸ್ಕೋನಲ್ಲಿ ಇನ್ವಾಲ್ವ್ ಇಲ್ವಾ? ಮುನಿರತ್ನ ಅವರು ದಲಿತರ ಬಗ್ಗೆ ಮತ್ತು ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ. HIV ಪೀಡಿತ ಹೆಣ್ಮಕ್ಳಿಗೆ ಇವರು ದುರುಪಯೋಗ ಮಾಡಿಕೊಂಡೇ ಇಲ್ಲ. CT ರವಿ ಅವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ. ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಶಿಕ್ಷಣ ಕ್ರಾಂತಿಯ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಪುರ ಹೇಳಿದರು. ಕಲಬುರಗಿ ನಗರದ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಶರಣಬಸವ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಅವರು, ಅತ್ಯಂತ ಹಿಂದುಳಿದ ಕಲಬುರಗಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದ್ದಾರೆ. ಹೀಗಾಗಿ ಇಂದು ಸಂಸ್ಥಾನದ ಕಾಲೇಜುಗಳಿಂದ 100 ಜನ ವೈದ್ಯರು, ಇಂಜಿನಿಯರ್ಗಳು ಸೃಷ್ಟಿಯಾಗಿದ್ದಾರೆ ಎಂದರು. 8ನೇ ಪೀಠಾಧಿಪತಿಗಳು ಪೂಜ್ಯ ಶರಣಬಸವ ಅಪ್ಪ ಅವರು ವಿಶೇಷವಾಗಿ ಶಿಕ್ಷಣಕ್ಕೆ ಬಹಳ ಒಂದು ಒತ್ತು ಕೊಡ್ತಕ್ಕಂಥ ಕೆಲಸ ಅವರ ಜೀವನ ಅವಧಿಯಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ಗುಲ್ಬರ್ಗದಲ್ಲಿ ನಾವೇನಾದರೂ ಒಂದು ಶೈಕ್ಷಣಿಕವಾದಂಥ ಒಂದು ನೆಲೆಗಟ್ಟನ್ನು ಕಾಣ್ತಕ್ಕಂಥ ಕೆಲಸ. ಇವತ್ತು ಶೈಕ್ಷಣಿಕವಾಗಿ ನಾವು ಇಷ್ಟು ಬೆಳೆದಿದ್ದೀವಿ, ಭಾಗದಲ್ಲಿ ಬೇರೆ ಬೇರೆ ಭಾಗಗಳಿಂದ ಜನರು ಇಲ್ಲಿ ಬಂದು ಶಿಕ್ಷಣ ಪಡಿತಕ್ಕಂಥ ಕೆಲಸ ಏನಾಗ್ತದಕ್ಕೆ ಯಾರಾದರೂ ಕಾರಣೀಭೂತರಿದ್ರೆ ಇವತ್ತು ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶರಣಬಸಪ್ಪ ಅವರು. ಇವತ್ತು ಈ ಭಾಗದ ಶಿಕ್ಷಣ ಸಂಸ್ಥೆಗಳಿಗಿರ್ಬೋದು, ಬೇರೆ ಬೇರೆ ಭಾಗದ ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಅವರ ಮಾದರಿ. ಯಾಕಂದ್ರೆ ಇವತ್ತು ಪ್ರಾಸ್ತಾವಿಕ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅವರು ಸಂಸ್ಥೆಯ ಬಗ್ಗೆ ಸಾಕಷ್ಟು ಹೇಳಿದರು. ಇವತ್ತು ಇಲ್ಲಿ ಅವರ ಆಶ್ರಯ ಇದೆ. ಅದು ಶಿಕ್ಷಣ ಸಂಸ್ಥೆ ಈಗ ಹೆಮ್ಮವರಾಗಿ ಬೆಳೆದು ಇವತ್ತು 6ನೇ ಕಾನ್ವೊಕೇಶನ್ ಇವತ್ತು ಯೂನಿವರ್ಸಿಟಿಯಾಗಿ ಪರಿವರ್ತನೆ ಆಗಿ ಇವತ್ತು 6ನೇ ಕಾನ್ವೊಕೇಶನ್ ಇಲ್ಲಿ ನಡೀತಾರೆ. ಈ ಭಾಗದಲ್ಲಿ ಸಾಕಷ್ಟು ಬಡ ಮಕ್ಕಳಿಗೆ ಇವತ್ತು ಉತ್ತೇಜನ ಕೊಡ್ತಕ್ಕಂಥ ಕೆಲಸ, ಶೈಕ್ಷಣಿಕವಾಗಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತು ಬೇಕಾದ್ರೆ ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಬಡ ಜನರಿಂದ ಯಾರಾದರೂ ಬಂದರೂ ಕೂಡ ಅವರ ಗುರುತಿಸಿ ಇವತ್ತು ಅವರಿಗೆ ಉಚಿತವಾದಂಥ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಇವತ್ತು ಸಾಕಷ್ಟು ಉದಾಹರಣೆಗಳು ಹೇಳ್ಕೊಂತ ಹೋದ ಸಮಯ ಸರ್. ಯಾವ ರೀತಿ ಮನುಷ್ಯನಿಗೆ ಬದುಕಿನಲ್ಲಿ ಗಾಳಿ ಮತ್ತು ನೀರಿನ ಅವಶ್ಯಕತೆ ಇದೆ, ಈಗಿನ ಕಾಲದಲ್ಲಿ ಶಿಕ್ಷಣ ಕೂಡ ಅಷ್ಟೇ ಮುಖ್ಯವಾಗಿದೆ. ಈ ಸಮಯ ವಿಶ್ವವಿದ್ಯಾಲಯದ ಕುಲಪತಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಅವ್ವಾಜಿ ಅವರು ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕ್ ಪಡೆದಿರುವ 174 ವಿದ್ಯಾರ್ಥಿಗಳು ಹಾಗೂ 39 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಿದರು. Bhima Shankar from Electronics and Communication Engineering. Bhima Shankar
who stood the first rank and also the gold medalist, also cash prize winner. Cash prize awards in the memory of late Srimati Vijayalakshmi, wife of Sri Sharanbasappa Patil, Bidar, instituted by Dr. Savita, daughter of Sri Sharanbasappa Patil, Professor, Department of Electronics and Communication, Faculty of Engineering and Technology, Co-Education, for the first rank holders in the Department of Electronics and Communication Engineering. Bhima Shankar is also the cash prize winner for the Alumni Association, has instituted the cash prize for the first overall rank holder among the UG co-education programs of our Sharanbasappa University. Bhumika Desai secured the second rank, also the cash prize winner. Cash prize awards in the memory of late Srimati Vijayalakshmi, wife of Sharanbasappa Patil, Bidar, instituted by Dr. Savita, daughter of Sharanbasappa Patil, Professor, Department of Electronics and Communication Engineering, for the second rank holder in the Department of Electronics. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ತ್ಯಾಗರಾಜು ಮಾತನಾಡಿದರು. Far surpasses their physical presence. Swami Vivekananda, though he passed away in 1902, continues to inspire millions today. Likewise, exceptional achievers such as Einstein, Martin Luther King Jr., Thomas Alva Edison, along with profound philosophers, scientists, Buddha, Basava, Ambedkar, Shankara, Ramanuja, Madhva, Gandhiji, Siddheshwar Swamiji, Tagore, and the list passes on and on. The limits of their lifetimes, true leaders embody this timeless quality. Lead your life in a manner where you are going to be resourceful and contribute to society. Such individuals are always in high demand. Conversely, if you live a life without being useful to others, society may shun you. Without being adept in body, speech and mind, you cannot be resourceful or contribute effectively to society. An achiever is always resourceful and an asset to others, never become redundant and a burden to others. In Mahabharata, there is a story of 3 fishes. I want to tell 1 or 2 stories. One fish named Angata Vidatri, second was Pratyupna Mati, and the third one was Dirgha Sutri. Angata Vidatri means a forward thinker, Pratyupna Mati means acts just in time, and Dirgha Sutri means a procrastinator. These 3 fishes were happily living together in a small lake. One summer month, as the water began to recede, fishermen arrived to catch fish. They cast their nets and commenced during draining water. Sensing the danger, Angata Vidatri urged his companions, "Come on, let us escape and find another pond while the water levels were dropping." Ignoring the advice, the other 2 fishes, the first fish dropped and escaped. Ignoring the advice, the other 2 fishes remained. Angata Vidatri took the opportunity to slip away and reach safely to another pond. The fishermen captured the remaining 2 fish. Pratyupna Mati cleverly feigned death and caused a ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ ದೇಶಮುಖ್, ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡವೆ, ವಿವಿ ಕುಲಸಚಿವ ಡಾಕ್ಟರ್ ಎಸ್.ಜಿ. ಡೊಳ್ಳೆಗೌಡರ್, ವಿವಿ ನಿರ್ದೇಶಕ ಪ್ರೊಫೆಸರ್ ವಿ.ಡಿ. ಮೈತ್ರಿ ಮತ್ತು ಎಸ್.ಎನ್. ದೇವರ್ಕಲ್, ಡೀನರಾದ ಡಾಕ್ಟರ್ ಲಕ್ಷ್ಮೀ ಮಾಕಾ, ಕುಲಸಚಿವ ಡಾಕ್ಟರ್ ಎಸ್.ಎಚ್. ಹೊನ್ನಾಳಿ, ಹಣಕಾಸು ಅಧಿಕಾರಿ ಪ್ರೊಫೆಸರ್ ಕಿರಣ್ ಮಾಕಾ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು, ಅಕಾಡೆಮಿಯ ಕೌನ್ಸಿಲರ್ ಸದಸ್ಯರು ಮತ್ತು ಎಲ್ಲಾ ವಿಭಾಗಗಳ ಡೀನರುಗಳು, ವಿವಿಧ ನ್ಯಾಯಿಕ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಘಟಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇಸ್ರೋದ ಪ್ರೊಫೆಸರ್ ಯು.ಆರ್. ರಾವ್, ಸ್ಯಾಟಲೈಟ್ ಸೆಂಟರ್ ವಿಜ್ಞಾನಿ ಹಾಗೂ ಇಂಟ್ರಾಗೇಷನ್ ಮತ್ತು ಚೆಕ್ಔಟ್ ಏರಿಯಾ ಉಪನಿರ್ದೇಶಕ ರಾಮನಗೌಡ ವಿ. ನಾಡಗೌಡ್, ಸೇಡಂ ಪಟ್ಟಣದ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಪೀಠಾಧಿಪತಿ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸದಾಶಿವ ಸ್ವಾಮೀಜಿ ಮತ್ತು ಕಲಬುರಗಿಯ ಸಿದ್ದಲಿಂಗೇಶ್ವರ ಪ್ರಕಾಶನ ಸಂಸ್ಥೆಯ ಮಾಲೀಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಬಸವರಾಜ ಕೋನಿಕ್ ಅವರಿಗೆ 6ನೇ ಘಟಿಕೋತ್ಸವದಲ್ಲಿ ಪೂಜ್ಯ ಶರಣಬಸಪ್ಪ ಅಪ್ಪಾಜಿ ಅವರ ಸಮ್ಮುಖದಲ್ಲಿ ಡಾಕ್ಟರ್ ದ್ರಾಕ್ಷಾಯಣಿ ಅವ್ವಾಜಿ ಹಾಗೂ ಸಂಘದ ಕಾರ್ಯದರ್ಶಿ ಬಸವರಾಜ ದೇಶಮುಖ್ ಅವರು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕಲಬುರಗಿ ಜಿಲ್ಲೆಯ ಜನರಿಗೆ ಲಕ್ಷ ಬೆಲೆ ಬಾಳುವ ಫರ್ನಿಚರ್ಗಳು ಕೇವಲ 15 ರಿಂದ 20 ಸಾವಿರ ರೂಪಾಯಿಗಳಲ್ಲಿ ಮಾತ್ರ ಖರೀದಿ ಮಾಡಬಹುದು. ಯಾಕೆ ಅಂದ್ರೆ ಹೊಸ ವರ್ಷಕ್ಕೆ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಇಟ್ಟಿದ್ದಾರೆ. ಹೌದು, ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ಅವರು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಬೃಹತ್ ಫರ್ನಿಚರ್ ಮೇಳ ಆಯೋಜನೆ ಮಾಡಿದ್ದು, ಯಾವುದೇ ಫರ್ನಿಚರ್ ಖರೀದಿ ಮಾಡಿದ್ರು ಬರೋಬ್ಬರಿ 75% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಈ ಆಫರ್ ಕೆಲವೇ ದಿನಗಳಿಗೆ ಮಾತ್ರ ಇದೆ. ಇಲ್ಲಿ ಸೋಫಾ ಸೇರಿದಂತೆ ಎಲ್ಲ ರೀತಿಯ ಫರ್ನಿಚರ್ ವಸ್ತುಗಳು ಲಭ್ಯ ಇದ್ದು, ಇದರ ಸೌಲಭ್ಯವನ್ನು ಕಲಬುರಗಿ ಜಿಲ್ಲೆಯ ಜನರು ಪಡೆದುಕೊಳ್ಳಬಹುದು.
आज गुलबर्गा में बिगेस्ट फर्नीचर एग्जीबिशन चालू है। ऑल ओवर कर्नाटक हम हर जगह जाते हैं, रायचूर, बल्लारी, होसपेट, शिमोगा, बेंगलोर, हर जगह हम जाते हैं। और इधर भी हम 2 महीना पहले आए थे, कस्टमर डिमांड की वजह से, और हम ये टाइम डाले हुए। इधर बहुत सारे ऑफर्स है, जैसा कॉर्नर सोफ़ा सेट ले तो 2 स्टूल फ्री है। प्लस हमारे इधर और एक नया ऑफ़र है, इम्पोर्टेड कॉर्नर सोफ़ा ले वो ले तो 2 डोर बेडरूम सेट फ्री है, जैसा कि कॉट, वार्डरोब, मैट्रेस, साइड बॉक्स, 2 पिलो, 5 आइटम फ्री है। प्लस और एक है बेडरूम सेट ले तो 3+1 सोफ़ा सेट फ्री है, और टीवी नीट ले तो शू रैक फ्री है। बहुत सारे ऑफ़र है, आके गुलबर्गा के लोग आके देखो। ऑफर क्या है? 70% डिस्काउंट अप टू 75% ऑफ है। अब हर चीज़ को ऑफ़र है। कभी तो 50% रखते हैं, बस 70% के। नहीं, अभी एक ऐसा है, एक सोफ़ा है, उसको फ्लैट 75% ऑफ है। ले अभी एक लोड आया था, वो सोल्ड आउट हुआ है पूरा, और आने वाला है, आप आके लेके जाओ। ये ऑफर कब तक रहेगा सर? ये 22 दिसंबर तक है लास्ट डेट। और हमारे और कस्टमर के लिए और एक है, अभी लोन पर मिलता है हमारे इधर, EMI, ईजी EMI 0% इंटरेस्ट में। और अब क्या बोलते चंदो, घर पे जाके उनको साइज, उनका अलग घर का साइज हाँ, करके देते पूरा। हम आके मेजरमेंट लेते हैं, सभी कैटलॉग्स है, आप कैटलॉग्स में पूरा क्लॉथ पसंद करो, बाद में आके। ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವು, ಚಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್
9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ. ಅಪ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ ನೊಂದಿಗೆ ಫಸ್ಟ್ ಧಮಾಕ ಆಫರ್. ಕಾರ್ನರ್ ಸೋಫಾ ಖರೀದಿ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ 3+1 1+1 ಸೋಫಾ ಫ್ರೀ. ಸೆಕೆಂಡ್ ಧಮಾಕ ಆಫರ್. ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು
ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ 2 ಪಿಲ್ಲೋ ಫ್ರೀ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಡಿಸೆಂಬರ್ 5ರಿಂದ ಡಿಸೆಂಬರ್ 22ರವರೆಗೆ ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208.